ದೇಶಕ್ಕೆ ಎಷ್ಟೇ ಒಳಿತನ್ನ ಬಯಸಿದರೂ ಅರ್ಚಕ ಕುಟುಂಬವನ್ನು ಸಮಾಜದ ಕೆಲವರ್ಗ ನಿಂದನೆ ಮಾಡುವುದನ್ನು ಬಿಡುತ್ತಿಲ್ಲ ಎಂದು ತಾಲೂಕು ಬ್ರಾಹ್ಮಣ ಸಂಘದ ಅಧ್ಯಕ್ಷ ಸಿಎನ್ ಸುಬ್ರಹ್ಮಣ್ಯ ಬೇಸರ ವ್ಯಕ್ತಪಡಿಸಿದರು. ಖಾಸಗಿ ಹಿಂದೂ ದೇವಾಲಯಗಳ ಅರ್ಚಕರ ಮತ್ತು ಪುರೋಹಿತರ ಒಕ್ಕೂಟ ಆಯೋಜಿಸಿದ ಪ್ರಮಾಣಪತ್ರ ವಿತರಣಾ ಸಮಾರಂಭದಲ್ಲಿ ಮಾತನಾಡಿದ ಅವರು, ಪುರೋಹಿತ ಎಂದರೆ ಪುರಕ್ಕೆ ಹಿತವನ್ನ ಬಯಸುವವರು ಎಂದು. ತನ್ನ ಮನೆಯಷ್ಟೇ ಅಲ್ಲದೆ ಪರರ ಮನೆಯ ಪೂಜೆಯನ್ನು ಮಾಡಿ ಆ ಕುಟುಂಬಕ್ಕೆ ಒಳಿತನ್ನ ಬಯಸುವ ಅರ್ಚಕರನ್ನು ನಿಂದಿಸುವವರೇ ಹೆಚ್ಚಾಗಿದ್ದಾರೆ. ನಮ್ಮ ಸಂಘಟನೆ ಹೇಗಿರಬೇಕು ಎಂದರೆ, ಅಮೆರಿಕ ಮತ್ತು ಇಸ್ರೇಲ್ ಎಷ್ಟೇ ಬಲಿಷ್ಠ ರಾಷ್ಟ್ರವಾದರೂ ಇರಾನ್ ತನ್ನ ಸಂಘಟನಾ ಶಕ್ತಿ ಕುಗ್ಗಿಲ್ಲ. ಹಾಗೆ ಅರ್ಚಕರ ಸಂಘಟನೆಯು ಎಲ್ಲಾ ಕಾಲದಲ್ಲಿಯೂ ಗಟ್ಟಿಯಾಗಬೇಕು ಎಂದು ಸಲಹೆ ನೀಡಿದರು. ಒಳ್ಳೆ ಕಾರ್ಯಕ್ರಮ ಮಾಡ್ತಾ ಇದೆ. ಅರ್ಚಕರು ಏನ್ ಮಾಡ್ತಾರೆ, ಊರಿನ ಹಿತಕ್ಕೋಸ್ಕರ ಪೂಜೆ ಮಾಡ್ತಾರೆ. ಯಾರನ್ನೆಲ್ಲಾರು ಪೂಜೆ ಮಾಡ್ತಾರೆ, ಅವ್ರ ಮನೆಗೆ ಒಳ್ಳೆದಾಗಲಿ ಅಂತ ಬಂದು ಪೂಜೆ ಮಾಡ್ತಾರೆ. ಇವತ್ತು ಸಮಾಜದಲ್ಲಿ ಏನಾಗ್ತಾ ಇದೆ ಅಂತಂದ್ರೆ, ಏನೇ ಹೆಚ್ಚು ಕಮ್ಮಿ ಏನೇ ಆದ್ರೂ ಪುರೋಹಿತಶಾಹಿ ವರ್ಗನ ಎಲ್ಲರೂ ಟೀಕೆ ಮಾಡೋದು, ವ್ಯಂಗ್ಯ ಮಾಡೋದು, ನಮ್ಮೇಲೆ ಕಲ್ಲೊಡೆ ಮಾಡ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಶ್ರೀಯುತ ವಿಶ್ವನಾಥ್ ದೀಕ್ಷಿತ್ರವರು ಈ ಎಲ್ಲರನ್ನು ಒಗ್ಗೂಡಿಸಿ ಒಂದು ಸಂಘಟನೆಯಾಗಿ ತಗೊಳ್ಳುವಂತ ಒಂದು ಶಕ್ತಿಯನ್ನ ಮಾಡ್ತಾ ಇದ್ದಾರೆ. ನಾನು ಒಂದೇ ಒಂದು ಸಣ್ಣ ಕಾರಣ ಕೊಡ್ತಾ ಇದ್ದೀನಿ, ದಯಮಾಡಿ ಯಾರು ಇದನ್ನು ತಪ್ಪು ತಿಳ್ಕೋಬಾರ್ದು. ಈಗೇನು ಮಧ್ಯಪ್ರಾಚ್ಯದಲ್ಲಿ ಯುದ್ಧ ನಡೀತಾ ಇದೆ, ಈ ಅಮೆರಿಕದವರು, ಇಸ್ರೇಲ್ನವರು ಬಲಿಷ್ಠವಾದಂತಹ ರಾಷ್ಟ್ರಗಳು. ಇರಾನ್ ಅಧ್ಯಕ್ಷ ಕೊಮೆನಿನ ಹೊಡೆದಾಕೋದ್ರು ಸಹ 20 ದಿವಸ ಆದ್ರೂ ಇವತ್ತು ಇರಾನ್ ಅವರು ಹುಟ್ಟಕ್ಕಾಗ್ತಾ ಇದೆ. ಯಾಕೆಂದ್ರೆ ಸಂಘಟನೆ ಬಲ ಶಕ್ತಿ ಅವ್ರಿಗೆ ಆಗಿದೆ. ನೀವು ಯಾಕೆಂದ್ರೆ ಇದೊಂದು ಒಂದು ಉದಾಹರಣೆ ಕೊಟ್ಟರೆ ಅಷ್ಟೇ, ಅದ್ಬಿಟ್ರೆ ಅವರನ್ನ ಹೊಗಳ್ತಾ ಇದೀನಿ ಅಂತಲ್ಲ, ಆ ದೇಶಕ್ಕೆ ಆ ಸಂಘಟನೆ ಶಕ್ತಿ ಆಗಿದೆ. ನಮ್ಮಲ್ಲಿ ಏನಾಗುತ್ತೆ ಅಂತಂದ್ರೆ, ನಮ್ಮ ಧರ್ಮಕ್ಕೆ ಯಾವುದೇ ಇದಿಲ್ಲ. ಕ್ರಿಸ್ತ ಶಕ ಅಂತಾರೆ, ಕ್ರಿಸ್ತ ಪೂರ್ವ ಅಂತಾರೆ. ಆದ್ರೆ ಅದಕ್ಕಿಂತ ಹಿಂದಿಂದನೂ ನಮ್ಮ ಹಿಂದೂ ಸಂಸ್ಕೃತಿ, ಹಿಂದೂ ಆಚರಣೆಗಳು, ಬೆಳವಣಿಗೆಗಳು, ಸಂಪ್ರದಾಯಗಳು ಕರ್ಕೊಂಡ್ ಬರ್ತಾ ಇದೆ. ಇವತ್ತು ಭಾರತ ದೇಶದಲ್ಲಿ ಎಲ್ಲೋ ಮೂಲೆಯಲ್ಲಿ ತ್ಯಾಗ ಮಾಡಿರುವಂತ ಮಹಾಪುರುಷರು, ಮಹರ್ಷಿಗಳು, ಸನ್ಯಾಸಿಗಳು ಅವರೆಲ್ಲ ಮಾಡಿರುವಂತ ಒಳ್ಳೇದು ನಮ್ಮ ದೇಶ ಇವತ್ತು ಎಷ್ಟೇ ಕಷ್ಟ ಬಂದರೂ ಮುಂದುವರ್ಕೊಂಡು ಹೋಗ್ತಾ ಇದೆ ಅಂತ ಹೇಳ್ತಾ. ಬಳಿಕ ಮಾತನಾಡಿದ ಡಿವೈಎಸ್ಪಿ, ವ್ಯಕ್ತಿಯ ಕಾಯಕವನ್ನು ಗುರುತಿಸಲು ನಾವು ಆತನ ಬಳಿಯಿರುವ ದಾಖಲೆಯನ್ನು ನೋಡಿ ದೃಢಪಡಿಸಿಕೊಳ್ಳುತ್ತೇವೆ. ಹಾಗೆ ಅರ್ಚಕರ ವೃತ್ತಿಯನ್ನು ಗುರುತಿಸಲು ಮತ್ತು ಅವರಿಗೆ ಅನುಕೂಲವಾಗಲು ಅವರಿಗೆ ಪ್ರಮಾಣಪತ್ರ ವಿತರಣೆ ಮಾಡುತ್ತಿರುವುದು ಶ್ಲಾಘನೀಯವಾದದ್ದು ಮತ್ತು ಎಲ್ಲಾ ಧರ್ಮದವರನ್ನು ಏಕರೀತಿಯಲ್ಲಿ ನೋಡುವ ರೀತಿ ಭಾರತಾಂಬೆಯ ಭಾವಚಿತ್ರವನ್ನು ಇಟ್ಟು ಕಾರ್ಯಕ್ರಮ ಆಯೋಜನೆ ಮಾಡಿರುವುದು ಅರ್ಥಪೂರ್ಣ ಕಾರ್ಯಕ್ರಮ ಎಂದರು. ವ್ಯಕ್ತಿಯ ಐಡೆಂಟಿಟಿಯನ್ನ ನಾವು ಸಾಮಾನ್ಯವಾಗಿ ಅವರ ಒಂದು ಪತ್ರಗಳಿಂದ ಏನಾದ್ರೂ ದಾಖಲೆ ಕೇಳ್ತೇವೆ. ಎಲ್ಲಾದ್ರೂ ಬಂತು ಅಂತ ಹೇಳಿದ್ರೆ, ನೀನು SSLC PUC ಡಿಗ್ರಿ ಅಂತ ಹೇಳಿದ್ರೆ, ಎಲ್ಲಪ್ಪ ಏನ್ ದಾಖಲೆ ಇಟ್ಕೊಂಡಿದ್ಯಾ ನೀನು, ದಾಖಲೆ ಏನಿದೆ ಕೊಡು ಅಂತ ಕೇಳ್ತೇವೆ. ಸೊ ಹಾಗಾಗಿ ಈ ಒಂದು ಅರ್ಚಕ ವೃತ್ತಿಯ ಪ್ರಮಾಣ ಪತ್ರವನ್ನ ವಿತರಿಸ್ತಾ ಇದ್ದಾರೆ ನಮ್ಮ ಸಂಘ, ಅರ್ಚಕರ ಸಂಘದವರು. ಅಂದ್ರೆ ನಿಜಕ್ಕೂ ಒಂದು ಶ್ಲಾಘನೀಯವಾದಂತ ವಿಚಾರ. ಯಾಕೆಂದ್ರೆ ಅವ್ರಿಗೆ ಒಂದು ಐಡೆಂಟಿಟಿ, ಯಾರ ಏನಾದ್ರು ಅಂತ ಕೇಳಿದ್ರೆ we can rightly show that we have this qualification. ಈ ಕ್ವಾಲಿಫಿಕೇಶನ್ ನಮ್ಗೆ ಅಂತ ಧೈರ್ಯವಾಗಿ ಎಲ್ಲರ ಮುಂದೆ ಹೇಳಲಿಕ್ಕೆ ಅವಕಾಶ ಆಗುವಂತ ಒಂದು ಕಾರ್ಯಕ್ರಮ. ನಿಜಕ್ಕೂ ಬಹಳ ಶ್ಲಾಘನೀಯವಾದಂತಹ ವಿಷಯ. ಅದರಲ್ಲೂ ಸಾಮಾನ್ಯವಾಗಿ ಭಾರತಾಂಬೆ ಫೋಟೋ ಇಟ್ಟು ಮಾಡ್ತಾ ಇರೋದು ನಿಮ್ಮಿದ್ದು ಅರ್ಥಪೂರ್ಣ. ಯಾಕೆ ಅಂತ ಹೇಳಿದ್ರೆ, ಇಲ್ಲಿ ನಮ್ಮ ಶಿಕ್ಷಿತವರು ಮಾತಾಡ್ತಾ ಇದ್ರು, ಇಲ್ಲಿ ಯಾವುದೇ ಜನಾಂಗನ ಐಡೆಂಟಿಫೈ ಮಾಡಿಲ್ಲ, ಭಾರತಾಂಬೆ. ಸೊ ಭಾರತಾಂಬೆನಲ್ಲಿ ಇಲ್ಲಿ ಎಲ್ಲಾ ತರದ, ಎಲ್ಲಾ ಜನಾಂಗದ, ಎಲ್ಲ ಸಮುದಾಯದವರು ಇದ್ದಾರೆ. ಸೊ ಹಾಗಾಗಿ ಎಲ್ಲರಿಗೂ ದೇವತೆ ನಮ್ಮ ಭಾರತಾಂಬೆ, ಮತ್ತೆ ನಾವು ಗೌರವವನ್ನು ಸಲ್ಲಿಸಬೇಕಾಗ್ತದೆ. ಸೊ ಹಾಗಾಗಿ ಪ್ರತಿಯೊಬ್ಬರು ನಾವೆಲ್ಲರೂ ಭಾರತಾಂಬೆಯ ಮಕ್ಕಳು. ಭಾರತ ಜನನಿಗೆ ಧನುಜಾತೆಯಿಂದ ಏನು ಮಕ್ಕಳು ನೀಡಿದ್ದಾರೆ. ಈ ಒಂದು ಭೂಮಿಗೆ ನಾವು ಏನು ಜನಿಸಿದ್ದೀವಿ, ಆ ಭೂಮಿಗೆ ನಾವು ನಮ್ಮ ಕೈಲಾದಷ್ಟು ಸೇವೆಯನ್ನ ಸಲ್ಲಿಸಿ, ಮತ್ತೆ ಮುಂದೆ ನಮ್ಮ ಯುವ ಪೀಳಿಗೆಯೂ ಕೂಡ ಇದನ್ನ ಅನುಸರಿಸುವಂತಹ ಒಂದು ಕೆಲಸ ಆಗಲಿ ಅಂತ ನಾನು ಆಶಿಸ್ತಾ. ನಂತರ ಮಾತನಾಡಿದ ಒಕ್ಕೂಟದ ಸಂಚಾಲಕ ಡಾ ದಿನೇಶ್, ಇತ್ತೀಚೆಗೆ ಸಮಾಜದಲ್ಲಿ ನಿತ್ಯ ಅರ್ಚಕರನ್ನು ನಿಂದಿಸುವವರೇ ಹೆಚ್ಚಾಗಿದ್ದು, ಇಂಥದ ದಿನಮಾನದಲ್ಲಿ ಅರ್ಚಕರನ್ನು ಗುರುತಿಸಿ ಅವರ ಪರ ಧ್ವನಿ ಎತ್ತುವಂತಹ ಕಾರ್ಯವನ್ನು ಚನ್ನರಾಯಪಟ್ಟಣದ ಖಾಸಗಿ ದೇವಾಲಯದ ಅರ್ಚಕರ ಒಕ್ಕೂಟ ಮಾಡುತ್ತಿರುವುದು ಹೆಮ್ಮೆಯ ವಿಚಾರ.
ದಬ್ಬಾಳಿಕೆಗೆ ಒಳಗಾಗುತ್ತಿರುವ ಈ ಕುಟುಂಬಕ್ಕೆ ಶಕ್ತಿಯನ್ನು ಈ ಒಕ್ಕೂಟ ಪ್ರಾರಂಭವಾಯಿತು ಎಂದರು. ರಾಜ್ಯದೆಲ್ಲೆಡೆ ನೋಡ್ತಾ ಇದೀವಿ, ಟಿವಿ ಮಾಧ್ಯಮಗಳನ್ನು ನೋಡ್ತೀವಿ, ಪತ್ರಿಕೆಗಳು ನೋಡ್ತಾ ಇದೀವಿ. ಪ್ರತಿನಿತ್ಯ ಅರ್ಚಕರನ್ನ, ಪುರೋಹಿತರನ್ನ ನಿಂದಿಸುವಂತಹ, ಅವರನ್ನ ಹೀಯಾಳಿಸುವಂತಹ ಅನೈತಿಕವಾದಂತಹ ಕೆಲವು ಕೆಟ್ಟ ಘಟನೆಗಳು ನಡೀತಾ ಇದೆ. ಯಾಕೆ ಪದನ ಬಳಸ್ತಾ ಇದೀವಿ ಅಂತಂದ್ರೆ, ಅರ್ಚಕರನ್ನ ಕೇವಲವಾಗಿ ಹಗುರವಾಗಿ ಮಾತನಾಡುವಂತ ಇಂಥ ಸಂದರ್ಭದಲ್ಲಿ ಅರ್ಚಕರನ್ನ ಗುರುತಿಸಿ ಅರ್ಚಕರ ಪರ ಧ್ವನಿ ಎತ್ತುವಂತಹ ಒಂದು ಒಕ್ಕೂಟ ಸ್ಥಾಪನೆ ಆಗಿದೆ ಅಂತಂದ್ರೆ ಅದು ನಮ್ಮ ಚನ್ನರಾಯಪಟ್ಟಣದಲ್ಲಿ ಇದು ಅತ್ಯಂತ ಹೆಮ್ಮೆಯ ವಿಚಾರ. ಯಾಕೆಂತಂದ್ರೆ ಇವತ್ತು ಏನು ಇಂಥ ದಬ್ಬಾಳಿಕೆಗೆ ಒಳಗಾಗ್ತಾ ಇರ್ತಕ್ಕಂಥ ಅರ್ಚಕರ ಧ್ವನಿಗೆ ಒಂದು ಶಕ್ತಿಯನ್ನು ಕೊಡುವ ಉದ್ದೇಶದಿಂದ ನಮ್ಮ ತಾಲೂಕು ಅರ್ಚಕರ ಒಕ್ಕೂಟ ಸೃಷ್ಟಿಯಾಯಿತು. ಅದರ ಹಿಂದೆ ಇರ್ತಕ್ಕಂಥ ಶಕ್ತಿ ಡಾಕ್ಟರ್ ವಿಶ್ವನಾಥ್ ದೀಕ್ಷಿತರು ಇದು ರಾಜ್ಯ ಮಟ್ಟಕ್ಕೆ ಪ್ರಸರಿಸಬೇಕು ಅಂತ ಅಂದ್ಬಿಟ್ಟು ರಾಜ್ಯ ಮಟ್ಟದ ಒಂದು ಅರ್ಚಕರ ಒಕ್ಕೂಟವನ್ನು ಸ್ಥಾಪನೆ ಮಾಡಿ ತನ್ನ ಮೂಲಕ ಜಿಲ್ಲೆಯಲ್ಲೂ ಕೂಡ ಮಾಡಿ ತಾಲೂಕಿನಲ್ಲೂ ಕೂಡ ಮಾಡಿ ಇವತ್ತು ತಾಲೂಕು ಅರ್ಚಕರ ಒಕ್ಕೂಟ ಕೇವಲ ಧರ್ಮ ರಕ್ಷಣೆ ಅಷ್ಟೇ ಅಲ್ಲ, ಈ ನಮ್ಮ ಪುರೋಹಿತರ ಇವರ ಒಂದು ಅಸ್ತಿತ್ವ ರಕ್ಷಣೆಯನ್ನು ಮಾಡಬೇಕನ್ನೋ ದೃಷ್ಟಿಯಿಂದ ಇಂತಹ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ. ಆ ಹಿನ್ನೆಲೆಯಲ್ಲಿ ಪಡೆಮಾಡಿರ್ತಕ್ಕಂಥ ಕಾರ್ಯಕ್ರಮವೇ ಇದರ ಪ್ರಶಸ್ತಿ ಪತ್ರ ವಿತರಣಾ ಕಾರ್ಯಕ್ರಮ. ಶತಮಾನಗಳಿಂದಲೂ ಅರ್ಚಕರು ಅರ್ಚಕ ಮತ್ತು ಪುರೋಹಿತ್ಯ ವೃತ್ತಿಯನ್ನು ಮಾಡಿಕೊಂಡು ಬರುತ್ತಿದ್ದು, ಮುಜರಾಯಿ ಅರ್ಚಕರಿಗೆ ಸರ್ಕಾರಿ ದಾಖಲೆ ಪ್ರಮಾಣಪತ್ರಗಳಿದ್ದು, ಪೌರೋಹಿತ್ಯವನ್ನೇ ಜೀವನದುದ್ದಕ್ಕೂ ಮಾಡಿಕೊಂಡು ಬರುತ್ತಿರುವ ಖಾಸಗಿ ದೇವಾಲಯದ ಅರ್ಚಕರಿಗೆ ಯಾವುದೇ ದಾಖಲೆಗಳಿಲ್ಲ. ಅವರನ್ನು ಗುರುತಿಸುವವರು ಇಲ್ಲದಂತಾಗಿದೆ. ಹಾಗಾಗಿ ಅವರಿಗೂ ನಾವು ಪ್ರಮಾಣಪತ್ರ ನೀಡುವ ಮೂಲಕ ಅವರ ವೃತ್ತಿಗೊಂದಿಷ್ಟು ಶಕ್ತಿ ಕೊಡುವ ಕೆಲಸ ಮಾಡಲು ಮುಂದಾಗಿದ್ದೇವೆ ಎಂದು ಒಕ್ಕೂಟದ ರಾಜ್ಯಾಧ್ಯಕ್ಷ ವಿಶ್ವನಾಥ್ ದೀಕ್ಷಿತ್ ಹೇಳಿದರು. ಸುಮಾರು ವರ್ಷದಿಂದ ಅರ್ಚಕ ವೃತ್ತಿಯನ್ನು ಮತ್ತು ಪೌರೋಹಿತ್ಯವನ್ನು ಮಾಡ್ಕೊಂಡು ಬರ್ತಿದ್ದಾರೆ. ಆದರೆ ಮುಜರಾಯಿ ಅರ್ಚಕ ಇದ್ದರೆ ಅವರಿಗೆ ಸರ್ಕಾರ ಅಧಿಕೃತವಾಗಿ ದಾಖಲೆ ಇದೆ. ಅವರಿಗೆ ವೇತನ ಬರ್ತಕ್ಕಂಥದ್ದಿರ್ಬೋದು, ಅದು ದೇವಸ್ಥಾನದ ಪಾಣಿ ಇರ್ಬೋದು, ಮತ್ತೊಂದಿರ್ಬೋದು ಕೂಡ ಅವರಿಗೆ ಅರ್ಚಕರು ಅಂತ ಮೆನ್ಷನ್ ಆಗೋಗ್ತಿದೆ. ಆದರೆ ಖಾಸಗಿ ಅರ್ಚಕರಿದ್ದಾರೆ ಅಥವಾ ಪೌರೋಹಿತ್ಯ ಮಾಡಿಕೊಂಡು ಜೀವನ ಪರ್ಯಂತ ವೃತ್ತಿಯನ್ನ ದಾಟಿ ಬದುಕನ್ನು ಕಟ್ಕೊಂಡಿದ್ದಾರೆ. ಅವ್ರಿಗೆ ಯಾವ ತರ ದಾಖಲಾತಿಗಳಿಲ್ಲ, ಅವ್ರ ಹತ್ರ ಇಲ್ಲ. ಇಷ್ಟು ವರ್ಷ ಇವರು ಮಾಡ್ತಾ ಇದ್ದಾರೆ ಅಂತ ಇಲ್ಲ. ನಾವು ಯೋಚನೆ ಮಾಡಿದ್ರೆ ಅವ್ರಿಗೂ ಕೂಡ ಪ್ರಮಾಣ ಪತ್ರನ ಕೊಡಬೇಕು ಅಂತೇಳಿ ಅವರೊಂದು ಮನಸ್ಸೃಪ್ತಿ ಆತ್ಮತೃಪ್ತಿ ವೃತ್ತಿಯನ್ನು ಮಾಡ್ತಿರೋದಕ್ಕೆ ಯಾರೋ ಗುರುತಿಸಿ ನಮಗೆ ಗೌರವವನ್ನು ಕೊಟ್ಟಿದ್ದಾರೆ ಅಂತೇಳಿ ಆ ಹಿನ್ನೆಲೆ ನಮ್ಮ ಕಾರ್ಯಕಾರಿ ಮಂಡಳಿಯಲ್ಲಿ ಮುಂದಿಟ್ಟಾಗ ಎಲ್ಲರೂ ಸಂತೋಷದಿಂದ ಒಪ್ಪಿ ಯಾವುದೇ ಜನಾಂಗದ ಯಾವುದೇ ವ್ಯಕ್ತಿಗೆ ನಾವು ಅಧಿಕೃತವಾಗಿರ್ತಕ್ಕಂಥ ಪ್ರಮಾಣ ಪತ್ರ ನಮ್ಮ ಕಡೆಯಿಂದ ಕೊಡಬೇಕು ಅಂತೇಳಿ ಜಾತಿ ರಹಿತವಾಗಿರ್ತಕ್ಕಂಥ ಸಮಾಜ ಸೃಷ್ಟಿ ಮಾಡಬೇಕು ಅಂತಕ್ಕಂಥ ನಮ್ಮ ಗುರಿ. ಆ ಹಿನ್ನೆಲೆಯಲ್ಲಿ ನಾವು ಎಲ್ಲ ಜಾತಿ ಎಲ್ಲ ವರ್ಗದ ವ್ಯಕ್ತಿಗಳನ್ನ ಅರ್ಚಕರನ್ನ ನಮ್ಮ ಸಂಸ್ಥೆಯಲ್ಲಿ ಇಟ್ಕೊಂಡು ಕೆಲಸವನ್ನು ನಿರ್ವಹಣೆ ಮಾಡಿದ ಸಂದರ್ಭದಲ್ಲಿ ಈ ಒಂದು ಪ್ರಮಾಣ ಪತ್ರ ಕೊಡ್ತಕ್ಕಂಥ ವಿಚಾರ ಮುಂದಿಟ್ಟ ಎಲ್ಲರೂ ಕೂಡ ಬಹಳ ಒಮ್ಮನದಿಂದ ಒಪ್ಪಿ ಈ ಒಂದು ಕಾರ್ಯಕ್ರಮ ಮಾಡ್ತಕ್ಕ ಹಂತಕ್ಕೆ ತಂದಿದ್ದೀವಿ. ಹಾಗಾಗಿ ಕಟ್ಟ ಕಡೆಗೆ ವ್ಯಕ್ತಿ ಕೂಡ ನಾವು ಅವನ ಮನೆಯಲ್ಲಿ ನಮ್ಮ ಪ್ರಮಾಣ ಪತ್ರ ಇದ್ದಾಗ ಅವರ ಅಂಶಕ್ಕೆ ಮನೆಗೊಂದು ಸಂತೋಷವಾಗುತ್ತೆ. ನಮ್ಮ ಅರ್ಚಕರ ಒಕ್ಕೂಟದ ಪರವಾಗಿ ಪ್ರಮಾಣ ಪತ್ರ ನಮ್ಮ ಮನೆಯಲ್ಲಿದೆ, ನಾವು ವೃತ್ತಿ ಮಾಡಿ ಸಮಾಧಾನ ಆಯ್ತು, ಸಾಂತ್ವನ ಆಯ್ತು ಅಂತೇಳಿ ನಾವೆಷ್ಟೇ ಸಂಪಾದನೆ ಮಾಡುವುದು ಏನೇ ಮಾಡುವುದು ಆತ್ಮತೃಪ್ತಿಗಿಂತ ಯಾವ ದೊಡ್ಡದಲ್ಲ. ಕಾರ್ಯಕ್ರಮದಲ್ಲಿ ಹಿಂದೂ ಧಾರ್ಮಿಕ ದತ್ತಿ ಇಲಾಖೆಯ ತಾಲೂಕು ಅಧ್ಯಕ್ಷ ಒಳಗೇರಹಳ್ಳಿ ಶ್ರೀಧರ್ ಮೂರ್ತಿ, ಒಕ್ಕೂಟದ ಅಧ್ಯಕ್ಷ ಎಸ್ ಶ್ರೀನಿವಾಸ್ ಮಾತನಾಡಿದರು. ಹೋಗಿ ಕರೆದು ನಮ್ಮ ಎಲ್ಲ ಸಂಘಟಕರು, ನಮ್ಮ ಅರ್ಚಕ ಖಾಸಗಿ ಅರ್ಚಕರು ಎಲ್ಲರೂ ಕೂಡ ಹೋಗಿ ಅವ್ರನ್ನ ಕರೆದು ಬಂದು ಕಾರ್ಯಕ್ರಮವನ್ನು ನೆರವೇರಿಸಿಕೊಡ್ಬೇಕು ಅಂತ ಹೇಳಿ ತುಂಬುವುದರಿಂದ ಅದರಲ್ಲೂ ಕೂಡ ಸರ್ಕಲ್ ಇನ್ಸ್ಪೆಕ್ಟರ್ ಆಗಿ ಅದೇ ಮತ್ತೆ ನಮ್ಮ ತಾಲೂಕಿಗೆ ಇದೇ ಮತ್ತೆ DSP ಆಗಿ ಬಂದು ಇನ್ನೇನು 1 ವರ್ಷ 2 ವರ್ಷ ಇರಬೇಕು ಅಂತ ಕಾಣಿಸುತ್ತೆ. ನಿವೃತ್ತಿ ಆಗ್ತಾ ಇದ್ದಾರೆ ಇದೇ ತಾಲೂಕಿನಲ್ಲಿ. ಹಾಗೆ ಅವರಿಗೆ ಒಳ್ಳೆಯ ಕುಟುಂಬಕ್ಕೆ ಒಳ್ಳೆಯ ಆರೋಗ್ಯ ಐಶ್ವರ್ಯ ಸಿಗಲಿ ಅಂತ ಎಲ್ಲರ ಪರವಾಗಿ ನಾನು ತಿಳ್ಕೊತಾ ಇದ್ದೀನಿ. ವೃತ್ತಿ ಬಹಳ ಶ್ರೇಷ್ಠವಾದಂತಹ ಪುರೋಹಿತ ಮತ್ತು ಅರ್ಚಕ ವೃತ್ತಿ ಬಹಳ ಶ್ರೇಷ್ಠವಾದಂತಹ ವೃತ್ತಿ. ಸಮಾಜ ಅವರಿಗೆ ಅವರದೇ ಆದಂತಹ ಸ್ಥಾನಮಾನಗಳನ್ನು ನೀಡಿದೆ. ಆ ಸ್ಥಾನಮಾನಕ್ಕೆ ಧಕ್ಕೆ ಬರುವ ರೀತಿ ಕರ್ತವ್ಯಗಳನ್ನು ನಿರ್ವಹಿಸಿದಾಗ ಸಮಾಜದಲ್ಲಿ ಅವರಿಗೆ ಅತ್ಯುನ್ನತವಾದಂತಹ ಒಂದು ಗೌರವ ದೊರೆಯುತ್ತೆ. ಇಲ್ಲಿ ಹೇಳ್ತಾ ಇದ್ರು ಪುರೋಹಿತ ಅಂದ್ರೆ ಪುರಕ್ಕೆ ಹಿತವನ್ನು ಬಯಸುವವನನ್ನ ಪುರೋಹಿತ ಅಂತ ಕರೀತಾ ಇದ್ರು ಅಂತ. ಹಾಗಾಗಿ ಆ ಒಂದು ಏನು ಮೂಲ ವೃತ್ತಿ ಏನಿದೆ ಅದಕ್ಕೆ ಚ್ಯುತಿ ಬರದ ರೀತಿಯಲ್ಲಿ ನಾವು ನಮ್ಮ ಸಂಘದ ವತಿಯಿಂದ ಹಾಗೂ ಎಲ್ಲ ಅರ್ಚಕರು ಕೂಡ ನಮ್ಮ ವೃತ್ತಿಯನ್ನ ನಿರ್ವಹಿಸಿ ಅರ್ಚಕರ ಒಂದು ಗೌರವ ಹಾಗೂ ಸ್ಥಾನಮಾನಗಳನ್ನ ಉಳಿಸೋಣ ಅಂತ ಹೇಳ್ತಾ
ಕಾರ್ಯಕ್ರಮವನ್ನು ವೇದಿಕೆ ಗಣ್ಯರುಗಳು ದೀಪ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಬಳಿಕ ಭಾರತಾಂಬೆಗೆ ಪುಪ್ಪ ನಮನ ಸಲ್ಲಿಸಿದರು. ಇದೇ ವೇಳೆ ಮಹಿಳಾ ಭಜನಾ ಮಂಡಳಿ ಸದಸ್ಯರಿಂದ ಭಜನಾ ಕಾರ್ಯಕ್ರಮ ಜರುಗಿತು. ಕಾರ್ಯಕ್ರಮದ ಮಧ್ಯೆ ಖಾಸಗಿ ಅರ್ಚಕರ ಮತ್ತು ಪುರೋಹಿತರ ಒಕ್ಕೂಟದ ಸದಸ್ಯರುಗಳಿಗೆ ಪ್ರಮಾಣಪತ್ರವನ್ನು ಗಣ್ಯರುಗಳು ವಿತರಣೆ ಮಾಡಿದರು. ಕಾರ್ಯಕ್ರಮದಲ್ಲಿ ಒಕ್ಕೂಟದ ಪ್ರಧಾನ ಕಾರ್ಯದರ್ಶಿ ಯಶವಂತ್ ಕುಮಾರ್, ಉಪಾಧ್ಯಕ್ಷ ವಿಜಯ್ ಕುಮಾರ್ ಮುಂತಾದವರಿದ್ದರು. ನಾನು ಈ ಸಭೆಗೆ ಕೊಡಕ್ಕೆ ಅರ್ಹನಾಗಿದೆ ಅಂತ ಹೇಳಕ್ಕೆ ಸಂದರ್ಭದಲ್ಲಿ ಬಯಸ್ತಾ ಇದ್ದೇನೆ. ಇದುವರೆಗೂ ತುಂಬಾ ಸರಳವಾಗಿ ಮಾತನಾಡಬೇಕು ಅಂದ್ರು ನಮ್ಮ ದಿನೇಶ್ ಅವರು. ಹಾಗಾಗಿ ನನಗೆ ಇದುವರೆಗೂ ಅವಕಾಶ ಕೊಟ್ಟ ಎಲ್ಲರಿಗೂ